ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೇವೆ ಡಿಸೊಲ್ಯೂಷನ್ ಮೇಲೆ. ಸೊ ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ಇನ್ನೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ ನಾನು ಕ್ವಶನ್ ಅನ್ನ ಒಂದ್ಸತಿ ಓದ್ತೇನೆ. ಸೊ ಕ್ವಶನ್ ಅನ್ನ ನೋಡ್ಕೊಂಡು ಬರೋಣ, ಆ ನಂತರ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊ ಕ್ವಶನ್ ನೋಡೋಣ. ಸೋನಿಯಾ, ರೋಹಿತ್ ಅಂಡ್ ಉದಿತ್ ಆರ್ ಪಾರ್ಟ್ನರ್. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಸೋನಿಯಾ, ರೋಹಿತ್ ಅಂಡ್ ಉದಿತ್. ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3:2. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 5:3:2 ಆಗಿದೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಮಾರ್ಚ್ 31st, 2018. ಸೊ ನಮಗೆ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಡೇಟ್ ಕೂಡ ಕೊಟ್ಟಿದ್ದಾರೆ 31st March 2018 ಅಂತ ಹೇಳಿದ್ದಾರೆ. ವಾಸ್ ಆಸ್ ಫಾಲೋಸ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋಣ. ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಅಮೌಂಟ್ ಇದೆ. ಸೊ ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್ ಅಂತ ಕೊಟ್ಟಿದ್ದಾರೆ. ಸೊ ಹೊಸದಾಗಿದೆ ಬ್ಯಾಂಕ್ ಲೋನ್. ಸೊ ಬ್ಯಾಂಕ್ ಲೋನ್ ಅಂತ ಕೊಟ್ಟಿದ್ದಾರೆ. ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ ಅಂತ ಇದೆ. ಸೊ ಇಲ್ಲಿ ಪಾರ್ಟ್ನರ್ ನ ಲೋನ್ ಇಲ್ಲ, ಸೊ ಪಾರ್ಟ್ನರ್ ಹಸ್ಬೆಂಡ್ ನ ಲೋನ್ ಇದೆ. ಸೊ ಸೋನಿಯಾಸ್ ಹಸ್ಬೆಂಡ್ ಲೋನ್ ಅಂತ ಇದೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಸೊ ಸೋನಿಯಾ ಪಾರ್ಟ್ನರ್ ಇದ್ದಾರೆ, ಬಟ್ ಏನಿದೆ ಇದು ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ ಅಂತ ಇದೆ. ಸೊ ಬೇರೆ ಆಗುತ್ತೆ, ಸೊ ಬರುತ್ತೆ. ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ. ಸೊ ಪಾರ್ಟ್ನರ್ಸ್ ಗಳಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಆನಂತರ ನಮಗೆ ಕ್ಯಾಪಿಟಲ್ಸ್ ಅನ್ನು ಕೊಟ್ಟಿದ್ದಾರೆ. ಸೋನಿಯಾ, ರೋಹಿತ್ ಅಂಡ್ ಉದಿತ್ ಕ್ಯಾಪಿಟಲ್ ಅನ್ನು ಕೊಟ್ಟಿದ್ದಾರೆ. ಸೊ ಅಸೆಟ್ ಸೈಡ್ ಬರೋಣ. ಸೊ ಅಸೆಟ್ ಸೈಡ್ ನಲ್ಲಿ ನಮಗೆ ಬಿಲ್ಡಿಂಗ್ಸ್ ಅನ್ನು ಕೊಟ್ಟಿದ್ದಾರೆ, ಮಷಿನರಿ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ, ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ, ಫರ್ನಿಚರ್ ಕೊಟ್ಟಿದ್ದಾರೆ. ಆನಂತರ ನಮಗೆ ಲಾಸ್ಟ್ ಗೇಟ್ ಕೊಟ್ಟಿದ್ದಾರೆ, ಕ್ಯಾಶ್ ಆಫ್ ಬ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ 6,60,000 6,60,000 ಎರಡು ಕಡೆ ಬರುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಸೊ ನಮಗೆ ಪ್ಯಾರಾಗ್ರಾಫ್ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ದ ಫರ್ಮ್ ವಾಸ್ ಡಿಸಾಲ್ವ್ ಆನ್ ದಟ್ ಡೇಟ್. ಸೊ ನಮಗೆ ಫರ್ಮ್ ಡಿಸಾಲ್ವ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫರ್ಮ್ ಡಿಸಾಲ್ವ್ ಅಂತ ಕೊಟ್ರೆ ನಮ್ಗೆ ಏನ್ ಅರ್ಥ ಅದು? ಸೊ ಡಿಸೊಲ್ಯೂಷನ್ ಪ್ರಾಬ್ಲಮ್ ಅಂತ ಅರ್ಥ. ಸೊ ಇದನ್ನ ನಾನು ನಿಮಗೆ ನಿನ್ನೆ ಹೇಳಿದ್ದೇನೆ, ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಸೊ ದ ಕ್ಲೋಸ್ ದ ಬುಕ್ಸ್ ಆಫ್ ದ ಫರ್ಮ್ ವಿತ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೊ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾವು ಏನ್ ಮಾಡಬೇಕಾಗುತ್ತೆ, ಬುಕ್ಸ್ ಗಳನ್ನ ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ ನೋಡಿ, ಬಿಲ್ಡಿಂಗ್ಸ್ ರಿಯಲೈಸ್ ಫಾರ್ 1,90,000. ಸೊ ಬಿಲ್ಡಿಂಗ್ಸ್ ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ಸ್ ಎಷ್ಟಕ್ಕೆ ರಿಯಲೈಸ್ ಆಗಿದೆ? 1,90,000 ಗೆ ಏನಾಗಿದೆ, ರಿಯಲೈಸ್ ಆಗಿದೆ. ಬಿಲ್ಸ್ ರಿಸೀವಬಲ್ ರಿಯಲೈಸ್ ಫಾರ್ 1,10,000. ಸೊ ಬಿಲ್ಸ್ ರಿಸೀವಬಲ್ ಕೂಡ ಏನಾಗಿದೆ, ರಿಯಲೈಸ್ ಆಗಿದೆ 1,10,000 ಗೆ. ಸ್ಟಾಕ್ ರಿಯಲೈಸ್ ಆಗಿದೆ 1,50,000. ಮಷಿನರಿ ಸೋಲ್ಡ್ ಫಾರ್ 48,000. ಸೊ ಮಷಿನರಿಯನ್ನ ಸೇಲ್ ಮಾಡಿದ್ದಾರೆ, 48,000 ಬಂದಿದೆ ಅದರಿಂದ. ಫರ್ನಿಚರ್ ಫಾರ್ rupees 75,000. ಸೊ ಫರ್ನಿಚರ್ ಕೂಡ ಸೇಲ್ ಮಾಡಿದ್ದಾರೆ, 75,000 rupees ಬಂದಿದೆ. ಸೊ ಇದು ಫಸ್ಟ್ ಅಡ್ಜಸ್ಟ್ಮೆಂಟ್ ಆಗಿದೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಬ್ಯಾಂಕ್ ಲೋನ್ ವಾಸ್ ಸೆಟಲ್ಡ್ ಫಾರ್ 1,30,000. ಬ್ಯಾಂಕ್ ಲೋನ್ ವಾಸ್ ಸೆಟಲ್ಡ್ ಫಾರ್ 1,30,000. ಸೊ ಬ್ಯಾಂಕ್ ಲೋನ್ ಅಂತ ನಮಗೆ ಬಂದಿದೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾರೆ ಬ್ಯಾಂಕ್ ಲೋನ್ ಅಂತ. ಸೊ ಅಮೌಂಟ್ ನೋಡ್ಬೇಕಾಗುತ್ತೆ ನೀವು. ಸೊ ಅಮೌಂಟ್ ಎಷ್ಟಿದೆ ಬ್ಯಾಂಕ್ ಲೋನ್? 1,20,000 ಇದೆ. ಸೊ ಅದನ್ನ ಸೆಟಲ್ ಮಾಡುವಾಗ, ಸೊ ಅದನ್ನ ಪೇಮೆಂಟ್ ಮಾಡುವಾಗ ಎಷ್ಟು ಪೇಮೆಂಟ್ ಮಾಡ್ತಾ ಇದೀವಿ? 1,30,000. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಮೊದಲಿಗೆ ನಾವು ಎಷ್ಟು ಇಸ್ಕೊಂಡಿದ್ವಿ? 1,20,000 ನಾವು ಅವ್ರಿಗೆ ಕೊಡ್ಬೇಕಾಗಿತ್ತು ಬ್ಯಾಂಕಿಗೆ. ಸೊ ಈಗ ಎಷ್ಟು ಕೊಡ್ತಾ ಇದೀವಿ? 1,30,000 ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಆನಂತರ ನಮಗೆ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಸೆಟಲ್ಡ್ ಅಟ್ 10% ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ? 30,000 ಇದೆ. ಬಿಲ್ಸ್ ಪೇಯಬಲ್ ಎಷ್ಟಿದೆ? 30,000 ಇದೆ. ಸೊ ಇವೆರಡರ ಮೇಲೂ ನಾವೇನ್ ಮಾಡಬೇಕಾಗುತ್ತೆ? 10% ಡಿಸ್ಕೌಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ 10% ಅನ್ನ ಲೆಸ್ ಮಾಡಿ ನಾವೇನ್ ಮಾಡಬೇಕಾಗುತ್ತೆ? ಅವ್ರಿಗೆ ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಿಮಗೆ ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅಂತ. ಸೊ ಇದು ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಆಗಿದೆ. ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ, ರೋಹಿತ್ ಪೇಡ್ ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆಫ್ rupees 10,000. ಸೊ ರೋಹಿತ್ ಏನ್ ಮಾಡ್ತಾ ಇದ್ದಾನೆ? 10,000 rupees ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾನೆ. ಸೊ ಅವ್ನು ಪರ್ಸನಲಿ ಏನ್ ಮಾಡ್ತಾ ಇದ್ದಾನೆ? 10,000 ಅನ್ನ ಖರ್ಚು ಮಾಡ್ತಾ ಇದ್ದಾನೆ. ಅಂಡ್ he has to get a remuneration of 12,000 for completing the dissolution process. ಸೊ ಅವ್ನಿಗೆ ಏನಾಗುತ್ತೆ? ಸೊ ಕಂಪನಿ ಏನ್ ಮಾಡ್ತಾ ಇದಾರೆ? ಅವ್ನಿಗೆ 12,000 rupees ಅನ್ನ ಕೊಡ್ತಾ ಇದಾರೆ. ಸೊ ಯಾಕೆ 12,000 ಅನ್ನ ಕೊಡ್ತಾ ಇದಾರೆ ಅವ್ನಿಗೆ? ಆ ಡಿಸೊಲ್ಯೂಷನ್ ಪ್ರೊಸೆಸ್ ಏನಿದೆ, ಫುಲ್ ಡಿಸೊಲ್ಯೂಷನ್ ಪ್ರೊಸೆಸ್ ಏನಿದೆ ಅವನು ಮಾಡ್ತಾ ಇದ್ದಾನೆ. ರೋಹಿತ್ ಏನ್ ಮಾಡ್ತಾ ಇದ್ದಾನೆ? ಅದರ ಜವಾಬ್ದಾರಿಯನ್ನ ತಗೊಂಡಿದ್ದಾನೆ, ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಈ ಅಡ್ಜಸ್ಟ್ಮೆಂಟ್ ಹೊಸದಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪರ್ಸನಲಿ ಏನ್ ಖರ್ಚು ಮಾಡ್ತಾರೆ ಪಾರ್ಟ್ನರ್ಸ್ ಗಳು, ಸೊ ಅದು ಲೆಕ್ಕಕ್ಕೆ ಬರಲ್ಲ. ಸೊ ಪಾರ್ಟ್ನರ್ಸ್ ಗಳು ಅವು ಪರ್ಸನಲಿ ಖರ್ಚು ಮಾಡಿದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಸೊ ಏನ್ ಲೆಕ್ಕಕ್ಕೆ ಬರೋದು? ಸೊ ಏನು ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ,
ಕಂಪನಿ ಎಷ್ಟು ದುಡ್ಡು ಕೊಟ್ಟಿರುತ್ತೆ, ಕಂಪನಿಗೆ ಎಷ್ಟು ದುಡ್ಡು ಬಂದಿರುತ್ತೆ. ಸೊ ಅದನ್ನ ಮಾತ್ರ ನಾವೇನ್ ಮಾಡ್ತೀವಿ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಥರ್ಡ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ರೋಹಿತ್ ಏನ್ ಮಾಡ್ತಾ ಇದ್ದಾನೆ, 10,000 rupees ಅನ್ನ ಖರ್ಚು ಮಾಡ್ತಾ ಇದ್ದಾನೆ. ಬಟ್ ಕಂಪನಿ ಅವನಿಗೆ ಎಷ್ಟು ಕೊಡ್ತಾ ಇದೆ, ಆಸ್ ಅ ರಿಸಲ್ಯೂಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಕೊಡ್ತಾ ಇದೆ, 12,000 rupees ಅನ್ನ ಕೊಡ್ತಾ ಇದೆ. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಈ 10,000 ಅನ್ನ ಸ್ಕಿಪ್ ಮಾಡ್ಬೇಕಾಗುತ್ತೆ. ಸೊ ಅದು ಪರ್ಸನಲ್ ಆಗಿದೆ. ಸೊ ಅವ್ನು ಎಷ್ಟು ಬೇಕಾದ್ರೂ ಕೊಡ್ಬೋದು. ಸೊ ಆದ್ರೆ ಕಂಪನಿ ಎಷ್ಟು ಕೊಡ್ತಾ ಇದೆ, ಅವನಿಗೆ 12,000 rupees ರೆಮ್ಯುನರೇಷನ್ ಅನ್ನ ಕೊಡ್ತಾ ಇದೆ. ಯಾಕೆ ಕೊಡ್ತಾ ಇದೆ, ಆ ಪ್ರೊಸೆಸ್ ಏನಿದೆ ರೆಸಲ್ಯೂಷನ್ ಪ್ರೊಸೆಸ್ ಅದನ್ನ ಮಾಡೋದಕ್ಕೆ ಅವನಿಗೆ ಎಷ್ಟು ಕೊಡ್ತಾ ಇದೆ, ಟೋಟಲಿ 12,000 rupees ಅನ್ನ ಕೊಡ್ತಾ ಇದೆ. ಸೊ ಆ 12,000 rupees ಅನ್ನು ಮಾತ್ರ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಪರ್ಸನಲಿ ಎಷ್ಟು ಪೇಮೆಂಟ್ ಮಾಡಿದ್ರೆ, 10,000 ಪೇಮೆಂಟ್ ಮಾಡಿದ್ರೆ ರೋಹಿತ್. ಸೊ ಅದನ್ನ ನಾವೇನ್ ಮಾಡೋದಿಲ್ಲ, ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನಾವು ಬರೆಯುವಾಗ ನಿಮ್ಗೆ ಅದನ್ನು ಹೇಗೆ ಬರೆಯೋದು ಅಂತ ಹೇಳ್ತೀನಿ. ಸೊ ಲಾಸ್ಟ್ ಲೈನ್ ಕೊಟ್ಟಿದ್ದಾರೆ, ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್. ಸೊ ನಾವೇನ್ ಮಾಡ್ಬೇಕಾಗುತ್ತೆ, 3 ಲೆಡ್ಜರ್ ಅಕೌಂಟ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಮೊದಲನೇದು ಯಾವುದು, ರಿಯಲೈಸೇಷನ್ ಅಕೌಂಟ್ ಅನ್ನ ಹಾಕ್ಬೇಕಾಗುತ್ತೆ. ಆನಂತರ ನಾವೇನ್ ಮಾಡ್ಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ಬೇಕಾಗುತ್ತೆ. 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಯಾರ್ಯಾರಿದ್ದಾರೆ, 3 ಜನ ಪಾರ್ಟ್ನರ್ಸ್, ಸೋನಿಯಾ, ರೋಹಿತ್ ಮತ್ತೆ ಉದಿತ್ ಇದ್ದಾರೆ. ಸೊ ಅವರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕ್ಬೇಕು. ಆನಂತರ ನಾವೇನ್ ಮಾಡ್ಬೇಕು, ಬ್ಯಾಂಕ್ ಅಕೌಂಟ್ ಅನ್ನ ಹಾಕ್ಬೇಕು. ಸೊ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ಅಕೌಂಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಈ ತರ ನಮಗೆ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ಕರೆಕ್ಟ್ ಆಗಿ ಓದ್ಕೊಳ್ಬೇಕು. ಸೊ ಯಾವ ಎಂಟ್ರೀಸ್ ಬರ್ತವೆ, ಯಾವ ಎಂಟ್ರೀಸ್ ಬರೋದಿಲ್ಲ ಅನ್ನೋದನ್ನ ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಅಂದ್ರೆ ನಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈಗ ನಾನು ಏನ್ ಮಾಡ್ತೇನೆ, ಸೊಲ್ಯೂಷನ್ಗೆ ಹೋಗ್ತಾ ಇದ್ದೇನೆ. ಸೊ ಸೊಲ್ಯೂಷನ್ಗಿಂತ ಮುಂಚೆ ನಾನು ಏನ್ ಮಾಡ್ತಾ ಇದ್ದೇನೆ, ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇದಾವೆ. ಆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ನಾನು ಸೊಲ್ಯೂಷನ್ಗೆ ಹೋಗ್ತೇನೆ. ಸೊ ಸ್ಟೂಡೆಂಟ್ಸ್, ಈಗ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊ ಸೊಲ್ಯೂಷನ್ ಅಲ್ಲಿ ಫಾರ್ಮ್ಯಾಟ್ ಅನ್ನು ಹಾಕಿದ್ದೇನೆ. ಸೊ ಎಲ್ಲಾ ಫಾರ್ಮ್ಯಾಟ್ ಗಳನ್ನ ಹಾಕಿದ್ದೇನೆ. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಂಕ್ ಅಕೌಂಟ್ ನ ಫಾರ್ಮ್ಯಾಟ್ ಅನ್ನು ಹಾಕಿದ್ದೇನೆ. ಸೊ ರಿಯಲೈಸೇಷನ್ ಅಕೌಂಟ್ ಅನ್ನು ಫಸ್ಟ್ ಗೆ ನಾವು ಪ್ರಿಪೇರ್ ಮಾಡ್ತೇವೆ. ಸೊ ಕ್ಯಾಲ್ಕುಲೇಷನ್ಸ್ ಏನಿದಾವೆ, ಸೊ ಅದನ್ನ ಎಂಟ್ರಿ ಮಾಡುವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿ ನಾನು ಅದನ್ನ ಬರ್ತಾ ಹೋಗ್ತೇನೆ. ಸೊ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗ್ಬೇಕು. ಸೊ ರಿಯಲೈಸೇಷನ್ ಅಕೌಂಟ್ ಹಾಕುವಾಗ ನಾನು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳಿದ್ದೇನೆ. ಸೊ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ನಾನು ಒಂದೊಂದನ್ನೇ ಮಾಡ್ತಾ ಹೋಗ್ತೇನೆ. ಸೊ ಮೊದಲಿಗೆ ಫಸ್ಟ್ ಸ್ಟೆಪ್ ಏನಿದೆ, ಎಲ್ಲ ಅಸೆಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ ನೋಡಿ. ಸೊ ಪ್ರಾಬ್ಲಮ್ ನಲ್ಲಿ ಅಸೆಟ್ಸ್ ಇದಾವೆ. ಸೊ ಅಸೆಟ್ ಗಳನ್ನ ನೀವು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಿ. ಸೊ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅನ್ನ ಬಿಟ್ಟು ನೀವೇನ್ ಮಾಡಿ, ಬಾಕಿ ಎಲ್ಲಾ ಎಂಟ್ರೀಸ್ ಗಳನ್ನ ನೀವು ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಿ ಅಸೆಟ್ ಗಳನ್ನ. ಸೊ ಮೊದಲಿಗೆ ಯಾವ್ದಿದೆ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ಸೊ ಬರೀರಿ. ಸೊ ಈ ಕಡೆ ನಾವು ಯಾವಾಗಲೂ ಅಸೆಟ್ಸ್ ಗಳನ್ನ ಮೊದಲಿಗೆ ಎಂಟ್ರಿ ಮಾಡುವಾಗ ನಾವು ಅದನ್ನ ಡೆಬಿಟ್ ಸೈಡ್ ಇರ್ತೇವೆ. ಸೊ 2 ಬಿಲ್ಡಿಂಗ್ಸ್ ಅಂತ ಬರ್ತಾ ಇದ್ದೇನೆ. 2 ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಅಮೌಂಟ್ ಕೊಟ್ಟಿದ್ದಾರೆ ಆ ಅಮೌಂಟ್ ಅನ್ನು ನಾವು ಇಲ್ಲಿ ಕೊಡ್ತಾ ಹೋಗಬೇಕು. ಸೊ ಇದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಸೊ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ ಎಲ್ಲ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಗಳನ್ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು ಮೊದಲಿಗೆ. ಆನಂತರ ನಾವು ಅಸೆಟ್ಸ್ ಅನ್ನ ಸೋಲ್ಡ್ ಮಾಡಿ ಅಲ್ಲಿ ಪೇಮೆಂಟ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಬಿಲ್ಡಿಂಗ್ಸ್ ಎಷ್ಟಿದೆ, 2 lakh rupees ಇದೆ. ಸೆಕೆಂಡ್ ಒನ್ ಯಾವ್ದಿದೆ, ಮಿಷನರಿ ಇದೆ. ಸೆಕೆಂಡ್ ಒನ್ ಮಿಷನರಿ. ಸೊ ಮಿಷನರಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 40,000 ಇದೆ. 40,000 ಅನ್ನ ಬರೀಬೇಕು. ಆನಂತರ ನಮಗೆ ಸ್ಟಾಕ್ ಕೊಟ್ಟಿದ್ದಾರೆ. ಸ್ಟಾಕ್. ಸೊ ಸ್ಟಾಕ್ ಅಮೌಂಟ್ ಎಷ್ಟಿದೆ ನೋಡಬೇಕು, 1,60,000 ಇದೆ. ಸೊ 1,60,000 rupees ಅನ್ನ ಬರೀಬೇಕು. ಆನಂತರ ನಮಗೆ ಬಿಲ್ಸ್ ರಿಸೀವೇಬಲ್ ಕೊಡ್ತಾನೆ. ಬಿಲ್ಸ್ ರಿಸೀವೇಬಲ್. ಸೊ ಬಿಲ್ಸ್ ರಿಸೀವೇಬಲ್ ಅಮೌಂಟ್ ಎಷ್ಟಿದೆ, 1,20,000 ಇದೆ. 1,20,000 ಅನ್ನ ಬರೀಬೇಕು. ಸೊ ನಮಗೆ ಇನ್ನೊಂದು ಕೊಟ್ಟಿದ್ದಾರೆ, ಫರ್ನಿಚರ್ ಇದೆ. ಫರ್ನಿಚರ್ ಅಮೌಂಟ್ ಎಷ್ಟಿದೆ ನೋಡಬೇಕು, 80,000 ಇದೆ. 80,000 rupees ಅನ್ನ ನಾವಿಲ್ಲಿ ಬರೀಬೇಕು. ಸೊ ಇವಿಷ್ಟು ಅಸೆಟ್ಸ್ ಗಳಾಗಿವೆ. ಸೊ ಅಸೆಟ್ಸ್ ಗಳಿದಾವೆ. ಸೊ ಇದ್ರ ಜೊತೆಗೆ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅದರ ಸಪರೇಟ್ ಅಕೌಂಟ್ ಹಾಕೋದ್ರಿಂದ, ಬ್ಯಾಂಕ್ ಅಕೌಂಟ್ ಸಪರೇಟ್ ಹಾಕೋದ್ರಿಂದ ನಾವು ಅದನ್ನ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಅದನ್ನ ರೆಕಾರ್ಡ್ ಮಾಡೋದು. ಸೊ ಈಗ ಅಸೆಟ್ಸ್ ಅನ್ನ ರೆಕಾರ್ಡ್ ಮಾಡಿದ್ವಿ. ಸೊ ಸೆಕೆಂಡ್ ಸ್ಟೆಪ್ ಏನಿದೆ, ಎಲ್ಲ ಲಯಬಿಲಿಟೀಸ್ ಗಳನ್ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಲಯಬಿಲಿಟೀಸ್ ಸೈಡ್ ನೋಡ್ಬೇಕು ಈಗ. ಸೊ ಲಯಬಿಲಿಟೀಸ್ ಅಲ್ಲಿ ಏನ್ ಕೊಡ್ತಾರೆ, ಕ್ರೆಡಿಟರ್ಸ್ ಅನ್ನ ಕೊಡ್ತಾರೆ. ಸೊ ಬರೀಬೇಕು ಇಲ್ಲಿ
ಬೈ ಕ್ರೆಡಿಟರ್ಸ್ ಅಂತ ಬರೀಬೇಕು. ಸೊ ಕ್ರೆಡಿಟರ್ಸ್ ಅಮೌಂಟ್ ಕೊಟ್ಟಿದ್ದಾರೆ 30,000 ಇದೆ. ಸೊ 30,000 ಅನ್ನ ಇಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಒನ್ ಏನಿದೆ, ಬಿಲ್ಸ್ ಪೇಬಲ್ ಇದೆ. ಸೊ ಅದು ಕೂಡ 30,000 ಇದೆ. ಸೊ ಅದನ್ನು ಏನು ಮಾಡಬೇಕು, ಇಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ, ಸೋನಿಯಾಸ್ ಬ್ಯಾಂಕ್ ಲೋನ್ ಇದೆ. ಸೊ ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ ಇದೆ. ಆನಂತರ ನಮಗೆ ಬ್ಯಾಂಕ್ ಲೋನ್ ಇದೆ. ಸೊ ಬ್ಯಾಂಕ್ ಲೋನ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಬೈ ಬ್ಯಾಂಕ್ ಲೋನ್ ಅಂತಾನೆ ಬರೀಬೇಕು. ಸೊ ಎಷ್ಟು ಅಮೌಂಟ್ ಇದೆ ನೋಡಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ 1,20,000 ಇದೆ. 1,20,000 ಬರೀಬೇಕು. ಆನಂತರ ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ ಇದೆ. ಸೊ ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ 1,30,000 ಇದೆ. ಸೊ 1,30,000 ಅನ್ನು ಬರೀಬೇಕು. ಸೊ ಇಲ್ಲಿ ಸೋನಿಯಾಸ್ ಲೋನ್ ಇಲ್ಲ, ಅದನ್ನ ಕರೆಕ್ಟ್ ಆಗಿ ಓದಬೇಕು. ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ ಇದೆ. ಸೊ ಪಾರ್ಟ್ನರ್ ನ ಲೋನ್ ಇದ್ರೆ ನಾವು ಇದನ್ನ ಬರೆಯೋದಿಲ್ಲ. ಸೊ ಅವರ ಅಕೌಂಟ್ ಅಲ್ಲಿ ಬರ್ತೀವಿ, ಅವ್ರ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಸೊ ಇಲ್ಲಿ ಪಾರ್ಟ್ನರ್ ನ ಲೋನ್ ಇಲ್ಲ, ಸೊ ಅವರ ಹಸ್ಬೆಂಡ್ ಲೋನ್ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಅದನ್ನ ಇಲ್ಲೇ ಬರ್ತಾ ಇದೀವಿ. ಸೊ 1,30,000 ಆಗಿದೆ. ಸೊ ಆ ನಂತರ ನಮಗೆ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ ಅಂತ ಇದೆ. ಸೊ ಅದು ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಆ ನಂತರ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಇವಿಷ್ಟು ಲಯಬಿಲಿಟೀಸ್ ಇದಾವೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಗಿದೆ. ಸೊ ಥರ್ಡ್ ಸ್ಟೆಪ್ಗೆ ಹೋಗೋಣ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಅಸೆಟ್ ಗಳನ್ನ ನಾವು ರಿಸೇಲ್ ಮಾಡ್ತೇವೆ, ಅಂದ್ರೆ ಸೇಲ್ ಮಾಡ್ತೇವೆ, ಅಂದ್ರೆ ರಿಯಲೈಸ್ ಮಾಡ್ತೇವೆ. ಸೊ ಅಸೆಟ್ಸ್ ಗಳು ಏನಾಗ್ತವೆ, ಇಲ್ಲಿ ಸೋಲ್ಡ್ ಔಟ್ ಆಗ್ತವೆ. ಸೊ ಅಷ್ಟು ಅಸೆಟ್ಸ್ ಅಷ್ಟನ್ನು ನಾವು ಏನ್ ಮಾಡ್ತೇವೆ, ಅಲ್ಲಿ ಮಾರ್ತೇವೆ. ಆನಂತರ ಅದರಿಂದ ದುಡ್ಡು ಏನ್ ಬರುತ್ತೆ, ಅದನ್ನ ನಾವು ಪೇಮೆಂಟ್ಸ್ ಗಳನ್ನ ಮಾಡ್ತೇವೆ. ಸೊ ಅಸೆಟ್ ಗಳನ್ನ ಸೋಲ್ಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ದುಡ್ಡು ಬರುತ್ತೆ. ಸೊ ದುಡ್ಡು ಬಂದಾಗ ನಾವು ಅದನ್ನ ಕ್ರೆಡಿಟ್ ಸೈಡ್ ಬರ್ತೇವೆ. ಸೊ ಏನಂತ ಬರ್ತೇವೆ ನಾವು, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತೇವೆ. ಸೊ ಏನಂತ ಬರ್ತೀವಿ, ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ. ಬ್ರಾಕೆಟ್ ಅಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಅಂತ ಬರ್ತೇವೆ. ಅಸೆಟ್ಸ್ ರಿಯಲೈಸ್ಡ್ ಅಂತ ಬರ್ತೇವೆ. ಸೊ ತುಂಬಾ ಅಸೆಟ್ಸ್ ಇದಾವೆ. ಸೊ ಅದಕ್ಕೆ ಅಂಡರ್ಲೈನ್ ಮಾಡಿ ನಾವು ಒಂದೊಂದೇ ಬರ್ತಾ ಹೋಗ್ತೇನೆ ಇನ್ನರ್ ಕಾಲಮ್ ಅಲ್ಲಿ. ಸೊ ಎಲ್ಲ ಬರೋದು ನಾನು ಅದನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರ್ತಾ ಹೋಗ್ತೇನೆ. ಸೊ ಇಲ್ಲಿ ನೋಡ್ಬೇಕು. ಸೊ 5 ಐಟಮ್ಸ್ ಇದಾವೆ. ಸೊ 5 ಅಸೆಟ್ ಗಳಿದಾವೆ. ಸೊ ಅಷ್ಟು ಏನಾಗಿದಾವೆ, ಅಷ್ಟು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರಾ ಇಲ್ವಾ ಅಂತ ನೋಡ್ಬೇಕು. ಸೊ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ನಲ್ಲಿ. ಸೊ ಏನಂತ ಹೇಳಿದ್ದಾರೆ, ಮೊದಲಿಗೆ ಬಿಲ್ಡಿಂಗ್ಸ್ ಹೇಳಿದ್ದಾರೆ. ಸೊ ಬಿಲ್ಡಿಂಗ್ಸ್ ಏನಾಗಿದೆ, ರಿವ್ಯಾಲ್ಯೂ ಆಗಿದೆ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಎಷ್ಟಕ್ಕೆ ರಿವ್ಯಾಲ್ಯೂ ಆಗಿದೆ, 1,90,000 ರಿವ್ಯಾಲ್ಯೂ ಆಗಿದೆ. 1,90,000. ಸೊ ಅದನ್ನ ಬರೀಬೇಕು. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಏನಂತ ಹೇಳಿದ್ದಾರೆ, ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದಾರೆ. ಸೊ BR ಅಂತ ಬರ್ತಾ ಇದ್ದೀನಿ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತಿದ್ದೀನಿ, ನೀವು ಕರೆಕ್ಟ್ ಆಗಿ ಬರೀಬೇಕು, ಫುಲ್ ಆಗಿ ಬರೀಬೇಕು. ಸೊ 1,10,000 ಇದೆ. 1,10,000 ಇದೆ. ಆ ನಂತರ ನಮ್ಗೆ ಏನ್ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ. ಸ್ಟಾಕ್ ಕೂಡ ವ್ಯಾಲ್ಯೂ ಆಗಿದೆ. ಸೊ ಎಷ್ಟಾಗಿದೆ, 1,50,000 ಗೆ ವ್ಯಾಲ್ಯೂ ಆಗಿದೆ. 1,50,000. ಆ ನಂತರ ನಮ್ಗೆ ಏನ್ ಕೊಟ್ಟಿದ್ದಾರೆ, ಮಿಷನರಿ ಕೊಟ್ಟಿದ್ದಾರೆ. ಮಿಷನರಿ, ಸೊ ಮಿಷನರಿ ವ್ಯಾಲ್ಯೂ ಎಷ್ಟಿದೆ, 48,000 ಗೆ ಸೋಲ್ಡ್ ಆಗಿದೆ. ಮಿಷನರಿ 48,000. ಆ ನಂತರ ನಮ್ಗೆ ಏನ್ ಕೊಟ್ಟಿದ್ದಾರೆ, ಲಾಸ್ಟ್ ಒನ್ ಫರ್ನಿಚರ್ ಕೊಟ್ಟಿದ್ದಾರೆ. ಫರ್ನಿಚರ್ 75,000 ಇದೆ. 75,000 ನಾವು ಬರೀಬೇಕು. ಸೊ ಇಷ್ಟು ಏನ್ ಮಾಡಬೇಕು, ನಾವು ಟೋಟಲ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ಔಟರ್ ಕಾಲಮ್ ಅಲ್ಲಿ ಎಷ್ಟಾಗುತ್ತೆ, ಟೋಟಲ್ ಮಾಡಿದ್ರೆ 5,73,000 ಆಗುತ್ತೆ. ಎಷ್ಟಾಗುತ್ತೆ, 5,73,000 ಆಗುತ್ತೆ. ಸೊ ಇವಿಷ್ಟು ಐಟಮ್ಸ್ ಗಳು ನಿಮ್ಗೆ ಎಲ್ಲಿ ಸಿಗ್ತವೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಸಿಗ್ತವೆ. ಕ್ವಶನ್ ಅಲ್ಲಿ, ಪ್ರಾಬ್ಲಮ್ ಅಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಅಂತ ಏನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಿಮಗೆ ಇವು ಸಿಗ್ತವೆ. ಸೊ ಈಗ ನೋಡ್ಬೇಕು. ಸೊ ಇಲ್ಲಿ 5 ಅಸೆಟ್ಸ್ ಇದಾವೆ. ಸೊ ಇಲ್ಲೂ ಕೂಡ 5 ಅಸೆಟ್ಸ್ ಇದಾವೆ. ಸೊ ಟೋಟಲ್ 5 ಅಸೆಟ್ಸ್ ಇತ್ತು. ಸೊ 5 ಏನಾಗಿದಾವೆ, ರಿವ್ಯಾಲ್ಯೂ ಆಗಿದ್ದಾವೆ. ಸೊ ಅಲ್ಲಿ ಏನಾಗಿದ್ದಾವೆ, ರಿಯಲೈಸ್ ಮಾಡಿದ್ದೇವೆ. ಸೊ ಅಷ್ಟನ್ನು ನಾವು ರಿಯಲೈಸ್ ಮಾಡಿದ್ದೇವೆ. ಸೊ ಅಂದ್ರೆ ನಮಗೆ ಯಾವುದೇ ತರಹದ ಬ್ಯಾಲೆನ್ಸ್ ಓದಿಲ್ಲ ಅಂತ ಅರ್ಥ. ಸೊ ಇದು ಥರ್ಡ್ ಸ್ಟೆಪ್ ಆಗಿದೆ. ಸೊ ಅಸೆಟ್ಸ್ ಗಳನ್ನ ಮಾರಿದ್ದಾರೆ. ಸೊ ಅಷ್ಟು ಟೋಟಲ್ ಅಮೌಂಟ್ ಅನ್ನ ನಾನು ಔಟರ್ ಕಾಲಮ್ ಅಲ್ಲಿ ಬರೆದಿದ್ದೇನೆ. ಸೊ ಫೋರ್ತ್ ಸ್ಟೆಪ್ ಏನಿದೆ ಅಂತ ಹೇಳಿದ್ರೆ, ಲಯಬಿಲಿಟೀಸ್ ಗಳನ್ನ ಪೇಮೆಂಟ್ ಮಾಡಿ. ಸೊ ಲಯಬಿಲಿಟೀಸ್ ಗಳನ್ನ ಪೇಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಮ್ಮ ಕಡೆಯಿಂದ ಏನಾಗುತ್ತೆ, ದುಡ್ಡು ಹೋಗುತ್ತೆ. ಸೊ ನಮ್ಮ ಕಡೆಯಿಂದ ದುಡ್ಡು ಹೋದಾಗ ನಾವು ಏನಂತ ಬರ್ತೀವಿ, ಅದನ್ನ ಡೆಬಿಟ್ ಸೈಡ್ ಬರ್ತೀವಿ. ಏನಂತ ಬರ್ತೀವಿ, ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು. ಬ್ರಾಕೆಟ್ ನಲ್ಲಿ. ಸೊ ಈಗ ನೋಡ್ಬೇಕು.
ಸೊ ಯಾವ್ಯಾವ ಲಯಬಿಲಿಟೀಸ್ ಇದಾವೆ ಸೊ ಅಷ್ಟನ್ನು ನಾವು ಏನ್ ಮಾಡಬೇಕು ಇಲ್ಲಿ ಬರ್ತಾ ಹೋಗ್ಬೇಕು. ಸೊ ಮೊದಲಿಗೆ ನಾವು ಬ್ಯಾಂಕ್ ಪೇಮೆಂಟ್ ಅನ್ನ ಸೊ ಇಲ್ಲಿ ನೋಡ್ಬೇಕು. ಸೊ ಇಲ್ಲಿ ನಮಗೆ ಲಯಬಿಲಿಟೀಸ್ ಗಳು ಸಿಗ್ತವೆ. ಸೊ ಮೊದಲಿಗೆ ನಾವು ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಅನ್ನು ಮಾಡೋಣ. ಸೊ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ಕೊಳ್ತಾ ಇದ್ದೀನಿ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 30,000 ಇದೆ. ಬಿಲ್ಸ್ ಪೇಬಲ್ ಎಷ್ಟಿದೆ? 30,000 ಇದೆ. ಸೊ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? 10% ಡಿಸ್ಕೌಂಟ್ ಅನ್ನ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅಂದ್ರೆ ನಮಗೆ 10% ಡಿಸ್ಕೌಂಟ್ ಆಗಿದೆ. ಸೊ ಅಂದ್ರೆ ನಾವು 10% ಕಡಿಮೆ ಕೊಡ್ತಾ ಇದ್ದೀವಿ ಅಂತ. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಬಲ್ ಎರಡು ಟೋಟಲ್ ಮಾಡಿದಾಗ 60,000 ಆಗುತ್ತೆ. ಸೊ ಮೈನಸ್ 10% ಅಂತ ಹೇಳಿದಾಗ 10% ನಾವು ಅದರಲ್ಲಿ ಲೆಸ್ ಮಾಡಿದಾಗ ಸೊ ಎಷ್ಟು ಬರುತ್ತೆ ನಮಗೆ? ಟೋಟಲ್ ಎಷ್ಟು ಬರುತ್ತೆ? 54,000 ಬರುತ್ತೆ. ಎಷ್ಟು ಬರುತ್ತೆ? 54,000 ಬರುತ್ತೆ. ಸೊ ಈ ತರ ನೀವು ಮಾಡ್ಬೋದು, ಅಥವಾ ನೀವು ಏನ್ ಮಾಡ್ಬೋದು, ಕ್ರೆಡಿಟರ್ಸ್ ಒಂದೇನೆ ತಗೊಂಡು ಸೊ 30,000 ಅಲ್ಲಿ 10% ಮೈನಸ್ ಮಾಡಿದ್ರೆ 27,000 ಬರುತ್ತೆ. ಸೊ ಅದೇ ತರ ಬಿಲ್ಸ್ ಪೇಬಲ್ ಅಲ್ಲಿ 30,000 ಇದೆ. ಸೊ ಅದರಲ್ಲೂ 10% ಮಾಡಿದಾಗ 27,000 ಬರುತ್ತೆ. ಸೊ 27,000 ಪ್ಲಸ್ 27,000 ಎಷ್ಟಾಗುತ್ತೆ ನಿಮಗೆ? 54,000 ಆಗುತ್ತೆ. ಸೊ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಮೊದಲಿಗೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಮೈ ಬ್ಯಾಂಕ್ ಅಕೌಂಟ್ ಅಂತ ಬಂದು ಬ್ರಾಕೆಟ್ ಅಲ್ಲಿ ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ಅಂತ ಬರಬೇಕು. ಸೊ BP ಅಂತ ಬರ್ದಿದ್ದೀನಿ, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ. ನೀವು ಅದನ್ನು ಕರೆಕ್ಟ್ ಆಗಿ ಕೊಡಿ. ಎಷ್ಟಿದೆ ಟೋಟಲ್? 54,000 ಇದೆ. ಸೊ ಅಂದ್ರೆ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಅನ್ನ ನಾವೀಗ ಪೇಮೆಂಟ್ ಮಾಡಿದ್ದೇವೆ. ಸೊ ಈಗ ನಾವೇನ್ ಮಾಡಬೇಕು? ಬ್ಯಾಂಕ್ ಲೋನ್ ಅಡ್ಜಸ್ಟ್ಮೆಂಟ್ ಗೆ ಹೋಗಬೇಕು. ಸೊ ಬ್ಯಾಂಕ್ ಲೋನ್ ನ ಅಡ್ಜಸ್ಟ್ಮೆಂಟ್ ಅನ್ನ ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಬ್ಯಾಂಕ್ ಲೋನ್? ಸೊ ಬ್ಯಾಂಕ್ ಲೋನ್ ಎಷ್ಟಿತ್ತು? 1,20,000 ಇತ್ತು ಬ್ಯಾಂಕ್ ಲೋನ್. ಸೊ ಅದನ್ನ ಎಷ್ಟಕ್ಕೆ ಪೇಮೆಂಟ್ ಮಾಡ್ತಾ ಇದ್ದಾರೆ, ಎಷ್ಟಕ್ಕೆ ಸೆಟಲ್ ಮಾಡ್ತಾ ಇದ್ದಾರೆ? 1,30,000 ಗೆ ಸೆಟಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲಿಗೆ ಎಷ್ಟಿತ್ತು? 1,20,000 ಇತ್ತು. ನಾವು ಎಷ್ಟು ಕೊಡ್ತಾ ಇದೀವಿ ಈಗ? 1,30,000 ಕೊಡ್ತಾ ಇದೀವಿ. ಸೊ ಅದಕ್ಕೂ ಕೂಡ ನಾವು ಏನ್ ಮಾಡ್ತಾ ಇದೀವಿ? ಸೊ ಇಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ 2 ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದ್ದೀನಿ. ಸೊ ಒಂದೊಂದನ್ನೇ ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಇದಾವೆ ಸಪರೇಟ್ ಆಗಿ. ಸೊ ಬ್ರಾಕೆಟ್ ಅಲ್ಲಿ ಬ್ಯಾಂಕ್ ಲೋನ್ ಸೆಟಲ್ಡ್ ಅಂತ ಬರ್ತಾ ಇದ್ದೇನೆ. ಬ್ಯಾಂಕ್ ಲೋನ್ ಸೆಟಲ್ಡ್ ಅಂತ ಬರ್ತಾ ಇದ್ದೇನೆ. ಸೊ ಎಷ್ಟಕ್ಕೆ ಸೆಟಲ್ ಮಾಡಿದ್ದಾರೆ? 1,30,000 ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ಮೊದಲಿಗೆ 1,20,000 ಇತ್ತು, ಇಲ್ಲಿ ಯಾಕೆ 1,30,000 ಅಂತ? ಸೊ ನಮಗೆ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ 1,30,000 ಗೆ ನಾವು ಅಲ್ಲಿ ಸೆಟಲ್ ಮಾಡ್ತಾ ಇದ್ವಿ ಅವ್ರ ಅಕೌಂಟ್ಸ್ ಅನ್ನ ಅಂತ. ಸೊ ಅದಕ್ಕೆ ಬಂದಿದ್ದೇನೆ. ಸೊ ಈಗ ಬ್ಯಾಂಕ್ ಲೋನ್ ಆಯ್ತು. ಸೊ ಲಾಸ್ಟ್ ಲೋನ್ ಒಂದೇ ಉಳಿದಿದೆ. ಏನು ಉಳಿದಿದೆ? ಸೋನಿಯಾಸ್ ಲೋನ್ ಉಳಿದಿದೆ. ಸೊ ಅದು ಕೂಡ ಲಯಬಿಲಿಟಿ ಆಗುತ್ತೆ, ಅದನ್ನ ಕೊಡ್ಬೇಕಾಗುತ್ತೆ ನಾವು. ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ ಅಂತ ಇದೆ. ಸೊ ಎಷ್ಟು ಅಮೌಂಟ್ ಇದೆ? 1,30,000 ಇದೆ. ಸೊ ಆ ಅಮೌಂಟ್ ಅನ್ನ ನಾವು ಹೇಳ್ಬೇಕಾಗುತ್ತೆ, ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ಪೇಮೆಂಟ್ ಮಾಡುವಾಗ ನಮ್ಗೆ ದುಡ್ಡು ಹೋಗುತ್ತೆ. ಸೊ ಅದಕ್ಕೆ ಕೂಡ ನಾವೇನ್ ಮಾಡ್ತೀವಿ? 2 ಬ್ಯಾಂಕ್ ಅಕೌಂಟ್ ಅಂತಾನೆ ಬರ್ತದೆ. ಬ್ರಾಕೆಟ್ ಅಲ್ಲಿ ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್ ಅಂತ ಬರ್ತಾ ಇದ್ದೇನೆ. ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್. ಸೊ ಎಷ್ಟಿದೆ ಅಮೌಂಟ್? 1,30,000 ಇದೆ. ಎಷ್ಟಿದೆ? 1,30,000 ಇದೆ. ಸೊ ಇದು 4th ಸ್ಟೆಪ್ ಆಗಿದೆ. ಸೊ 5th ಸ್ಟೆಪ್ ಏನಿದೆ? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡೋದು. ಸೊ ಇಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಯಾರಿಗೆ ಕೊಡ್ತಾ ಇದ್ದಾರೆ? ರೋಹಿತ್ಗೆ ಕೊಡ್ತಾ ಇದ್ದಾರೆ. ಸೊ ರೋಹಿತ್ಗೆ ಎಷ್ಟು ಕೊಡ್ತಾ ಇದ್ದಾರೆ? ಕಂಪನಿ 12,000 ರೂಪೀಸ್ ಕೊಡ್ತಾ ಇದೆ. ಆದ್ರೆ ರೋಹಿತ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ? 10,000 ಮಾಡ್ತಾ ಇದ್ದಾನೆ. ಸೊ ಅದ್ರ ಖರ್ಚು ಆಕ್ಚುಯಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 10,000 ಇದೆ. ಬಟ್ ರೋಹಿತ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ? 12,000 ರೂಪೀಸ್ ಕೊಡ್ತಾ ಇದ್ದಾರೆ. ಸೊ ನಾವೀಗ ಏನ್ ಮಾಡ್ಬೇಕು ಅಂತಂದ್ರೆ, ಕಂಪನಿ ಎಷ್ಟು ದುಡ್ಡನ್ನು ಕೊಟ್ಟಿರುತ್ತೆ ಅದನ್ನ ಮಾತ್ರ ನಾವು ಏನ್ ಮಾಡಬೇಕಾಗುತ್ತೆ? ಇಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಪಾರ್ಟ್ನರ್ಸ್ ಗಳು ಎಷ್ಟು ಪರ್ಸನಲಿ ಖರ್ಚು ಮಾಡಿರ್ತಾರೆ ಅದನ್ನ ನಾವು ರೆಕಾರ್ಡ್ ಮಾಡೋದಿಲ್ಲ. ಸೊ ಅದಕ್ಕೆ ಪೇಮೆಂಟ್ ಆಗಿದೆ. ಸೊ ರೋಹಿತ್ಗೆ ಪೇಮೆಂಟ್ ಮಾಡಿದ್ದಾನೆ, ಕಂಪನಿ ಕೊಟ್ಟಿದ್ದಾರೆ ರೋಹಿತ್ಗೆ. ಸೊ ಅದಕ್ಕೆ ಏನಂತ ಬರೀಬೇಕು? ಟು ರೋಹಿತ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕಂಪನಿ ಅವರಿಗೆ ಎಷ್ಟು ಕೊಟ್ಟಿದೆ? 12,000 ರೂಪೀಸ್ ಕೊಟ್ಟಿದೆ. ಸೊ 12,000 ರೂಪೀಸ್ ಅನ್ನೇ ಬರೀಬೇಕು, 10,000 ರೂಪೀಸ್ ಬರೀಬಾರ್ದು. ಯಾಕಂದ್ರೆ ಅವನು ಪರ್ಸನಲಿ 10,000 ಕೊಟ್ಟಿದ್ದಾನೆ. ಸೊ ಕಂಪನಿಯಿಂದ ಎಷ್ಟು ಇಸ್ಕೊಂಡಿದ್ದಾನೆ? 12,000 ರೂಪೀಸ್ ಅನ್ನ ಇಸ್ಕೊಂಡಿದ್ದಾನೆ. ಸೊ ಆ 12,000 ರೂಪೀಸ್ ಅನ್ನ ಬರೀಬೇಕು. ಬ್ರಾಕೆಟ್ ಅಲ್ಲಿ ಏನಂತ ಬರೀಬೇಕು? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರೀಬೇಕು. ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಕೊಟ್ಟಿದ್ದಾನೆ? 12,000 ರೂಪೀಸ್ ಅನ್ನ ಕೊಟ್ಟಿದ್ದಾನೆ. ಆ ನಂತರ ನಾವು ಏನ್ ಮಾಡಬೇಕು? ಈಗ ನೆಕ್ಸ್ಟ್ ಸ್ಟೆಪ್ ಹೋಗಬೇಕು. 6th ಸ್ಟೆಪ್ ಏನಿದೆ? 6th ಸ್ಟೆಪ್
ಅಸೆಟ್ ಅನ್ನ ಟೇಕನ್ ಓವರ್ ಮಾಡಿದ್ರೆ ಅಥವಾ ಲಯಬಿಲಿಟೀಸ್ ಅನ್ನ ಟೇಕನ್ ಓವರ್ ಮಾಡಿದ್ರೆ ನಾವು ಅದನ್ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ಅಸೆಟ್ಸ್ ಅಂತ ಲಯಬಿಲಿಟೀಸ್ ಯಾವ ಪಾರ್ಟ್ನರ್ಸ್ ತಗೊಂಡಿಲ್ಲ, ಸೊ ಒಂದೇ ತಗೊಂಡಿದ್ದಾರೆ, ಅದನ್ನು ಕೂಡ ಬರ್ತಿದ್ದೀವಿ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಟೋಟಲ್ ಮಾಡ್ಬೇಕಾಗುತ್ತೆ. ಸೊ ಒಂದು 4 ಲೈನ್ ಬಿಟ್ಟು ನಾವೇನ್ ಮಾಡ್ಬೇಕಾಗುತ್ತೆ, ಟೋಟಲ್ ಮಾಡಬೇಕು, ಎರಡೂ ಕಡೆ ಟೋಟಲ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 9,26,000 ಬರುತ್ತೆ. ಎಷ್ಟು ಬರುತ್ತೆ, 9,26,000 ಬರುತ್ತೆ. 9,26,000 ಬರುತ್ತೆ. ಸೊ ಈ 9,26,000 ಏನಿದೆ, 9,26,000 ಏನಿದೆ, ಸೊ ಈ 9,26,000 ಸೊ ಯಾವ ಕಡೆ ಜಾಸ್ತಿ ಬಂದಿದೆ, ಸೊ ನೋಡ್ಬೇಕು, ಹಂಗೆ ನೋಡ್ಬೇಕು. ಸೊ ಇಲ್ಲಿ ಎಷ್ಟು ಬರುತ್ತೆ, ಸೊ ಇಲ್ಲಿ ಕಡಿಮೆ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಏನಾಗಿದೆ, 5,73,000 ಇದೆ, 1,30,000 ಇದೆ, 1,20,000 ಇದೆ, 60,000 ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಕ್ರೆಡಿಟ್ ಸೈಡ್ ಕಡಿಮೆ ಇದೆ, ಸೊ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ಸೊ ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬಂದಿದೆ, 9,26,000 ಬಂದಿದೆ. ಸೊ ಆ 9,26,000 ಅನ್ನ ಎರಡೂ ಕಡೆ ಬರ್ದಿದ್ದೀನಿ ನಾನು. ಸೊ ಆಲ್ರೆಡಿ ಬರ್ದ್ಬಿಟ್ಟಿದ್ವಿ, 9,26,000, 9,26,000. ಸೊ ಈಗ ಏನಾಗಿದೆ, ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಜಾಸ್ತಿ ಇದೆ, ಸೊ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ, ಸೊ ಇನ್ಕಮ್ಸ್ ಕಡಿಮೆ ಇದೆ. ಸೊ ಹಾಗಿದ್ದಾಗ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ರಿಯಲೈಸೇಷನ್ ಲಾಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಸೊ ಪಾರ್ಟ್ನರ್ಸ್ ಗಳು ಏನಿದ್ದಾರೆ, ಸೊ ಅವ್ರಿಗೆ ನಾವೇನ್ ಮಾಡಬೇಕಾಗುತ್ತೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 5:3:2. ಸೊ ಅದನ್ನ ಬರ್ತಾ ಇದ್ದೇವೆ. ಸೊ ಇಲ್ಲಿ ಏನಂತ ಬರಬೇಕು, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಲಾಸ್ ಆನ್ ರಿಯಲೈಸೇಷನ್, ಲಾಸ್ ಆನ್ ರಿಯಲೈಸೇಷನ್. ಸೊ ಅಂಡರ್ಲೈನ್ ಮಾಡಿ. ಸೊ 3 ಜನ ಇದ್ದಾರೆ, ಎಸ್, ಆರ್ ಅಂಡ್ ಯು ಅಂತ ಇದ್ದಾರೆ. ಸೊ ಅದನ್ನ ಬರ್ತಾ ಇದೆ. ಸೊ ಡಿಫರೆನ್ಸ್ ಅಮೌಂಟ್ ನೋಡಬೇಕು. ಸೊ ಇದರಲ್ಲಿ ಇವೆರಡೂ ಟೋಟಲ್ ಮಾಡಿ, ಸೊ ಇಷ್ಟನ್ನು ಟೋಟಲ್ ಮಾಡಿ ಮೈನಸ್ ಮಾಡಬೇಕು. ಸೊ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ನಮಗೆ, 43,000 ಉಳಿಯುತ್ತೆ. ಎಷ್ಟು ಬರುತ್ತೆ, 43,000 ಉಳಿಯುತ್ತೆ, ಡಿಫರೆನ್ಸ್ ಬರುತ್ತೆ. ಇದೇನಿದು 43,000. ಸೊ ಲಾಸ್ ಆನ್ ರಿವ್ಯಾಲ್ಯೂಯೇಷನ್, ಸೊ ರಿಯಲೈಸೇಷನ್. ಸೊ ಇದನ್ನ ನಾವು ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 5:3:2 ಇದೆ. ಸೊ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನೋಡಬೇಕು. ಸೊ ಕ್ಯಾಲ್ಕುಲೇಷನ್ಸ್ ಮಾಡಿ. ಸೊ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, ಸೋನಿಯಾ ಎಷ್ಟು ಬರುತ್ತೆ, 21,500 ಬರುತ್ತೆ. ಸೋನಿಯಾ 21,500 ಬರುತ್ತೆ. ರೋಹಿತ್ ಎಷ್ಟು ಬರುತ್ತೆ, 12,500 ಬರುತ್ತೆ. ಎಷ್ಟು ಬರುತ್ತೆ, 12,900 ಬರುತ್ತೆ. 12,900 ಬರುತ್ತೆ. ಆನಂತರ ಉದಿತ್ ಎಷ್ಟು ಬರುತ್ತೆ, 8,600 ಬರುತ್ತೆ. 8,600 ಬರುತ್ತೆ. ಸೊ ಈ ಮೂರನ್ನು ಟೋಟಲ್ ಮಾಡಿ ನಾವು ಏನು ಮಾಡಬೇಕಾಗುತ್ತೆ, ಔಟರ್ ಕಾಲಮ್ಗೆ 43,000 ಬರಬೇಕಾಗುತ್ತೆ. ಎಷ್ಟು ಬರಬೇಕು, 43,000 ಬರಬೇಕು. ಸೊ ಟೋಟಲ್ ಎಷ್ಟಾಗುತ್ತೆ, 9,26,000. ಈ ಕಡೆನು 9,26,000 ಆಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕಾಗುತ್ತೆ, ರಿಯಲೈಸೇಷನ್ ಅಕೌಂಟ್ ಅನ್ನು ಹಾಕಬೇಕಾಗುತ್ತೆ. ಸೊ ಇದಿಷ್ಟು ರಿಯಲೈಸೇಷನ್ ಅಕೌಂಟ್ ಆಗಿದೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗಬೇಕಾಗುತ್ತೆ. ಸೊ ಮೊದಲಿಗೆ ನಾವೇನ್ ಮಾಡಬೇಕಾಗುತ್ತೆ, ಪಾರ್ಟ್ನರ್ಸ್ ನ ಬ್ಯಾಲೆನ್ಸಸ್ ಅನ್ನ ಬರಬೇಕಾಗುತ್ತೆ. ಸೊ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಅನ್ನ ಬರೆಯೋಣ. ಸೊ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಅನ್ನ ನಾವು ಕ್ರೆಡಿಟ್ ಸೈಡ್ ಬರ್ತೇವೆ. ಏನಂತ ಬರೀಬೇಕು, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅವರ ಕ್ಯಾಪಿಟಲ್ಸ್ ಅನ್ನ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಏನ್ ಮಾಡಬೇಕು, ಬರಿತಾ ಹೋಗ್ಬೇಕು. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಅನ್ನ ಬರೋಣ. 70,000, 90,000 ಅಂಡ್ 1,10,000. ಸೊ ಸೋನಿಯಾ ಎಷ್ಟಿದೆ, 70,000. ರೋಹಿತ್ ಎಷ್ಟಿದೆ, 90,000. ಸೊ ಉದಿತ್ ಎಷ್ಟಿದೆ, 1,10,000. 1,10,000. ಸೊ ಕ್ಯಾಪಿಟಲ್ಸ್ ಅನ್ನು ನಾವು ಬರ್ದಿದ್ದೇನೆ. ಸೊ 70,000, 90,000 and 1,10,000 ಬರ್ದಿದ್ದೇನೆ. ಸೊ ಇಲ್ಲಿ ಏನಾಗಿದೆ, ರಿಯಲೈಸೇಷನ್ ಅಲ್ಲಿ ಏನಾಗಿದೆ, ನಮಗೆ ಲಾಸ್ ಆಗಿದೆ. ಸೊ ಆ ಲಾಸ್ ಅನ್ನ ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಿದೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರ್ತಿದ್ದೀವಿ. ಸೊ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದ್ದೇವೆ. ಅಂದ್ರೆ ಇದೇನಾಗುತ್ತೆ, 2 ರಿಯಲೈಸೇಷನ್ ಆಗುತ್ತೆ. ಸೊ ಇದನ್ನ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ 2 ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಲಾಸ್ ಆನ್ ರಿಯಲೈಸೇಷನ್, ಲಾಸ್ ಆಗಿದೆ, ಅದನ್ನ ಮೊದಲಿಗೆ ಬರ್ಬಿಡ್ಬೇಕು. ಸೊ ಲಾಸ್ ಎಷ್ಟಿದೆ, 21,500, 12,900 ಮತ್ತೆ
8,600 ಇದೆ, ಅದನ್ನೇ ಬರೀಬೇಕು. 21,500, ಇನ್ನೊಂದು 12,900, ಇನ್ನೊಂದು 8,600. ಸೊ ಇದನ್ನ ನಾವು ಮೊದಲಿಗೆ ಬರೀಬೇಕು. ಈಗ ನಾವೇನ್ ಮಾಡಬೇಕಾಗುತ್ತೆ, ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಯಾವ್ದಾದ್ರು ಪ್ರಾಫಿಟ್ ಅಥವಾ ಲಾಸ್ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಸೊ ಅಥವಾ ನಮಗೆ ಜನರಲ್ ರಿಸರ್ವ್ ಇರುತ್ತೆ, ಸೊ ಅದನ್ನ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಸೊ ನಮಗೆ ಕೊಟ್ಟಿದ್ದಾರೆ ಒಂದು ಜನರಲ್ ರಿಸರ್ವ್ ಇದೆ. ಸೊ ಪಾರ್ಟ್ನರ್ಸ್ ಗಳಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಜನರಲ್ ರಿಸರ್ವ್ ಯಾರಿಗೆ ಹೆಂಗೆ ಹಂಚ್ಬೇಕು ನಾವು, ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಲ್ಲಿ ನಾವೇನ್ ಮಾಡಬೇಕು, ಜನರಲ್ ರಿಸರ್ವ್ ಅನ್ನ ಹಂಚಬೇಕು. ಇಲ್ಲಿ ಜನರಲ್ ರಿಸರ್ವ್ ಅಂತ ಬರೀಬೇಕು. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ 5:3:2 ಇದೆ. ಆ ರೇಷಿಯೋನಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಎಷ್ಟಾಗುತ್ತೆ, ಸೊ 80,000 ಇದೆ, ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಸೋನಿಯಾಗೆ ಎಷ್ಟು ಬರುತ್ತೆ, 40,000 ಬರುತ್ತೆ. ರೋಹಿತ್ಗೆ ಎಷ್ಟು ಬರುತ್ತೆ, 24,000 ಬರುತ್ತೆ. ಆನಂತರ ಉದಿತ್ಗೆ ಎಷ್ಟು ಬರುತ್ತೆ, 16,000 ಬರುತ್ತೆ. ಸೊ ಈ ತರ ನಾವೇನ್ ಮಾಡಬೇಕಾಗುತ್ತೆ, ಅವರಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ ನಾವು ಅದನ್ನ ಬರಬೇಕಾಗುತ್ತೆ. ಸೊ ಇನ್ನೊಂದಿದೆ. ಸೊ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪಾರ್ಟ್ನರ್ಸ್ ನ ಹೆಸರನ್ನ ಬರ್ದಿದ್ರೆ ನಾವು ಅದನ್ನ ಡಬಲ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನ್ ಮಾಡಿದೀವಿ ನಾವು, ಸೊ ಡೆಬಿಟ್ ಸೈಡ್ ನಾವೇನಂತ ಬರ್ತಿದೀವಿ, ಟು ರೋಹಿತ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದೀವಿ. ಸೊ ಎಷ್ಟು ಅಮೌಂಟ್ ಇಸ್ಕೊಂಡಿದ್ದಾನೆ, 12,000 rupees. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಅದನ್ನ ಅವ್ರಿಗೆ ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟು ರೋಹಿತ್ಸ್ ಕ್ಯಾಪಿಟಲ್ ಅಂತ ಇದೆ, ಅಂದ್ರೆ ಏನಾಗುತ್ತೆ, ಇಲ್ಲಿ ಬೈ ರಿಯಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಬರೀಬೇಕು ಬೈ ರಿಯಲೈಸೇಷನ್ ಅಕೌಂಟ್. ಸೊ ಯಾಕೆ ಬಂದಿದೆ ಅವನಿಗೆ ರಿಯಲೈಸೇಷನ್, ರೆಮ್ಯುನರೇಷನ್ ತಗೊಂಡಿದ್ದಾನೆ. ಸೊ ರಿಯಲೈಸೇಷನ್ ರೆಮ್ಯುನರೇಷನ್ ಇದೆ ಅವನಿಗೆ. ಸೊ ಎಷ್ಟು ಕೊಟ್ಟಿದ್ದಾರೆ, 12,000 ಅನ್ನ ಕೊಟ್ಟಿದ್ದಾನೆ. ಸೊ ಅವ್ನಿಗೆ ಎಷ್ಟೇ ಇದೆ, ಸೊ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಅವ್ನಿಗೆ ಎಷ್ಟೇ 12,000 ಅನ್ನ ಏನು ಮಾಡಬೇಕಾಗುತ್ತೆ, ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಎಂಟ್ರೀಸ್ ಗಳು ಇದಾವೆ. ಸೊ ಇದಿಷ್ಟು ಬಿಟ್ರೆ ಮತ್ತೆ ಬೇರೆ ಎಂಟ್ರೀಸ್ ಇಲ್ಲ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಎಂಟ್ರೀಸ್ ಅನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಬೇಕಾಗುತ್ತೆ. ಎಲ್ಲ ಟೋಟಲ್ ಮಾಡಬೇಕು. ಟೋಟಲ್ ಮಾಡೋಣ. ಕ್ರೆಡಿಟ್ ಸೈಡ್ ಅಮೌಂಟ್ಸ್ ಜಾಸ್ತಿ ಇದೆ, ಸೊ ಅದನ್ನ ಟೋಟಲ್ ಮಾಡೋಣ. ಎಷ್ಟಾಗುತ್ತೆ, ಸೊ ಎಸ್ ಕಾಲಮ್ ಎಷ್ಟಾಗುತ್ತೆ, 1,10,000 ಆಗುತ್ತೆ. ಆರ್ ಕಾಲಮ್ 1,26,000 ಆಗುತ್ತೆ. ಯು ಕಾಲಮ್ 1,26,000 ಆಗುತ್ತೆ. ಸೊ ಇಷ್ಟು ಅಮೌಂಟ್ ಬರುತ್ತೆ. ಸೊ ಟೋಟಲ್ ಮಾಡಿದಾಗ 1,10,000, 1,26,000, ಇನ್ನೊಂದು 1,26,000 ಇದೆ. ಸೊ ಈ ಕಡೆ ಕಡಿಮೆ ಇದೆ. ಸೊ ಏನ್ ಮಾಡ್ಬೇಕು, ಸೊ ಅಲ್ಲಿ ಎಷ್ಟು ಬರ್ದಿರ್ತೇವೆ ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಬರೀಬೇಕು. 1,10,000, 1,26,000, ಇನ್ನೊಂದು 1,26,000. ಸೊ ಇವಿಷ್ಟು ನಾವು ಏನ್ ಮಾಡಬೇಕಾಗುತ್ತೆ, ಟೋಟಲ್ ಅನ್ನ ಬರಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಏನ್ ಉಳಿಯುತ್ತೆ, ಸೊ ಬ್ಯಾಲೆನ್ಸ್ ಏನ್ ಉಳಿಯುತ್ತೆ ಅದನ್ನ ನಾವು ಏನ್ ಮಾಡಬೇಕಾಗುತ್ತೆ, ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಅಂದ್ರೆ ಡಿಸಲ್ಯೂಷನ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಅಕೌಂಟ್ಸ್ ಗಳನ್ನ ಸೆಟಲ್ ಮಾಡ್ತಾ ಇದೀವಿ. ಸೊ ಏನ್ ಮಾಡ್ಬೇಕಾಗುತ್ತೆ, ಅವ್ರಿಗೆ ಪೇಮೆಂಟ್ಸ್ ಗಳನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರಬೇಕು, ಬ್ರಾಕೆಟ್ ಅಲ್ಲಿ ಪೇಡ್ ಅಂತ ಬರೀಬೇಕು. ಸೊ ಎಲ್ಲಾ ಪಾರ್ಟ್ನರ್ಗಳಿಗೆ ನಾವು ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಸೊ 1,10,000 ಮೈನಸ್ 21,500 ಮಾಡಬೇಕಾಗುತ್ತೆ. ಎಷ್ಟು ಬರುತ್ತೆ, 88,500 ಬರುತ್ತೆ. ಸೊ ಫಸ್ಟ್ ಕಾಲಮ್ ಸೋನಿಯಾ ಕಾಲಮ್. ಸೊ ಸೆಕೆಂಡ್ ಒನ್ ಏನಿದೆ, 1,26,000 ಮೈನಸ್ 12,900 ಮಾಡಬೇಕಾಗುತ್ತೆ. ಎಷ್ಟು ಬರುತ್ತೆ, 1,13,100 ಬರುತ್ತೆ. 1,13,100 ಬರುತ್ತೆ. ಆ ನಂತರ ನಾವೇನ್ ಮಾಡಬೇಕಾಗುತ್ತೆ, 1,26,000 ಮೈನಸ್ 8,600 ಮಾಡಬೇಕಾಗುತ್ತೆ. ಎಷ್ಟು ಬರುತ್ತೆ, 1,17,400 ಬರುತ್ತೆ. 1,17,400 ಬರುತ್ತೆ. ಸೊ ಇವಿಷ್ಟು ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಬರೀಬೇಕಾಗುತ್ತೆ. ಸೊ ಇಲ್ಲಿಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ನಾವು ಕ್ಲೋಸ್ ಮಾಡಿದ್ದೇವೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ, ಥರ್ಡ್ ಅಕೌಂಟ್ಗೆ ಹೋಗಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಏನ್ ಮಾಡಬೇಕಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಅಸೆಟ್ಸ್ ಬ್ಯಾಲೆನ್ಸ್ ನಾವು ಯಾವ ಕಡೆ ಬರೀಬೇಕು, ಡೆಬಿಟ್ ಸೈಡ್ ಬರೀಬೇಕು. ಸೊ ಮೊದಲಿಗೆ ನಾವು ಟು ಬ್ಯಾಲೆನ್ಸ್ ಡ್ರಾಟ್ ಡೌನ್ ಅನ್ನು ಬರ್ತಾ ಇದ್ದೇವೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರ್ತಾ ಇದ್ದೇವೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಿದೆ ಕ್ಯಾಶ್ ಬ್ಯಾಲೆನ್ಸ್,
60,000 ಇದೆ. ಸೊ 60,000 ಅನ್ನು ನಾವು ಏನ್ ಮಾಡಬೇಕು, ಮೊದಲಿಗೆ ಇಲ್ಲಿ ಬರಿಬೇಕು. ಸೊ ಇಷ್ಟು ನಾವು ಬರ್ಕೊಳ್ಬೇಕು. ಸೊ ಈಗ ನಾವು ಏನ್ ಮಾಡಬೇಕು, ಡಬಲ್ ಎಂಟ್ರೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಸೊ ಡಬಲ್ ಎಂಟ್ರೀಸ್ ಅನ್ನ ಹೇಗೆ ಮಾಡಬೇಕು, ಸೊ ರಿಯಲೈಸೇಷನ್ ಅಕೌಂಟಿಗೆ ಬರಬೇಕು. ಸೊ ಅಲ್ಲಿ ಯಾವ ಯಾವ ಬ್ಯಾಂಕ್ ಅಂತ ಬರ್ದಿದ್ದೀವಿ ಅದನ್ನ ಡಬಲ್ ಎಂಟ್ರಿ ಮಾಡಬೇಕು. ಸೊ ಆ ನಂತರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ಬೇಕು. ಸೊ ಇಲ್ಲಿ ನೋಡ್ಬೇಕು, ಸೊ ಎಲ್ಲಿ ಕ್ರೆಡಿಟ್ ಸೈಡ್ ನೋಡ್ಬೇಕು. ಸೊ ಬೈ ಬ್ಯಾಂಕ್ ಅಂತ ಬರ್ದಿದ್ದೇವೆ. ಸೊ ಅಂದ್ರೆ ಏನಾಗುತ್ತೆ, ಟು ರಿಯಲೈಸೇಷನ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಸೊ ಯಾಕೆ ಬೈ ಬ್ಯಾಂಕ್ ಅಂತ ಬರ್ದಿದ್ದೇವೆ, ಸೊ ಅಸೆಟ್ಸ್ ಏನಾಗಿದ್ದಾವೆ, ರಿಯಲೈಸ್ ಆಗಿದ್ದಾವೆ. ಸೊ ಅಸೆಟ್ಸ್ ರಿಯಲೈಸ್ ಆಗಿದ್ದಕ್ಕೆ ನಾವು ಬರ್ದಿದ್ದೇವೆ. ಸೊ ಅಸೆಟ್ಸ್ ವ್ಯಾಲ್ಯೂ ಎಷ್ಟಿದೆ, ಟೋಟಲ್ ಅಮೌಂಟ್ ಬರೀಬೇಕು. ಎಷ್ಟು ಬಂದಿದೆ, 5,73,000 ಇದೆ. 5,73,000 ಅನ್ನ ನಾನು ಅಲ್ಲಿ ಬರ್ದಿದ್ದೇನೆ. ಸೊ ಇಲ್ಲಿ ಮತ್ತೆ ಯಾವುದೇ ತರಹದ ಬೈ ಬ್ಯಾಂಕ್ ಅಂತ ಬರ್ದಿಲ್ಲ ನಾವು. ಸೊ ಈ ಕಡೆ ಏನ್ ಮಾಡಿದೀವಿ, ಸೊ ಇಲ್ಲಿ ಬರ್ದಿದ್ದೇವೆ. ಎಷ್ಟು ಬರ್ದಿದ್ದೇವೆ, ಸೊ 3 ಕಡೆ ಬರ್ದಿದ್ದೇವೆ. ಬೈ ಬ್ಯಾಂಕ್, ಟು ಬ್ಯಾಂಕ್, ಟು ಬ್ಯಾಂಕ್, ಟು ಬ್ಯಾಂಕ್ ಅಂತ ಬರ್ದಿದ್ದೇವೆ. ಸೊ ಅಂದ್ರೆ ಏನಾಗುತ್ತೆ, ಬೈ ರಿಯಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಬರೀಬೇಕು ಬೈ ರಿಯಲೈಸೇಷನ್ ಅಕೌಂಟ್. ಸೊ ಮೊದಲಿಗೆ ರಿಯಲೈಸೇಷನ್ ಯಾಕೆ ಬರ್ದಿದ್ದೀವಿ ನಾವು, ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಬಲ್ ಅನ್ನು ಕೊಟ್ಟಿದ್ದೇವೆ. ಸೊ ಅದಕ್ಕೆ ಒಂದು ಎಂಟ್ರಿ ಮಾಡಬೇಕು. ಸೊ ಎಷ್ಟು ಅಮೌಂಟ್ ಕೊಟ್ಟಿದ್ದೇವೆ ನಾವು, 54,000 ಅನ್ನು ಕೊಟ್ಟಿದ್ದೇವೆ. ಆ ನಂತರ ನಾವು ಮತ್ತೆ ಬೈ ಬ್ಯಾಂಕ್, ಟು ಬ್ಯಾಂಕ್ ಅಂತ ಬರ್ದಿದ್ದೇವೆ. ಸೊ ಅದಕ್ಕೆ ಟು ರಿಯಲೈಸೇಷನ್, ಬೈ ರಿಯಲೈಸೇಷನ್ ಆಗುತ್ತೆ. ಸೊ ಬ್ರಾಕೆಟ್ ಅಲ್ಲಿ ನಾವು ಏನ್ ಮಾಡಿದ್ದೇವೆ, ಬ್ಯಾಂಕ್ ಲೋನ್ ಸೆಟಲ್ ಮಾಡಿದ್ದೇವೆ. ಸೊ ಬ್ಯಾಂಕ್ ಲೋನ್ ಅಂತ ಬರೀಬೇಕು. ಎಷ್ಟಿದೆ ಬ್ಯಾಂಕ್ ಲೋನ್, ಎಷ್ಟಕ್ಕೆ ಸೆಟಲ್ ಮಾಡಿದ್ದೇವೆ, 1,30,000 ಸೆಟಲ್ ಮಾಡಿದ್ದೇವೆ. ಆ ನಂತರ ಇನ್ನೊಂದು ಬರ್ತಿದ್ದೇವೆ ಟು ಬ್ಯಾಂಕ್ ಅಂತ, ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್. ಸೊ ಅದನ್ನು ಕೂಡ ಕೊಟ್ಟಿದ್ದೇವೆ. ಸೊ ಇಲ್ಲಿ ಬರೀಬೇಕು ಬೈ ರಿಯಲೈಸೇಷನ್ ಅಕೌಂಟ್. ಸೊ ಇದ್ಯಾಕೆ, ಸೋನಿಯಾಸ್ ಹಸ್ಬೆಂಡ್ಸ್ ಲೋನ್. ಸೊ ಇದು ಕೂಡ ಅಷ್ಟೇ 1,30,000 ಇದೆ. ಸೊ ಈ ಮೂರನ್ನು ಬರೀಬೇಕು. ಸೊ ಇಲ್ಲಿ ಮತ್ತೆ ಯಾವುದೇ ತರಹದ ಬ್ಯಾಂಕ್ ಅಂತ ಬರ್ದಿಲ್ಲ. ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕು. ಆ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರಬೇಕು. ಸೊ ಇಲ್ಲಿ ಒಂದೇ ಬರ್ದಿದ್ದೀವಿ ನಾವು, ಟು ಬ್ಯಾಂಕ್ ಅಂತ ಬರ್ದಿದ್ದೇವೆ. ಅಂದ್ರೆ ಏನಾಗುತ್ತೆ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ 3 ಜನಕ್ಕೆ ಕಂಪನಿ ಏನ್ ಮಾಡ್ತಾ ಇದೆ, ದುಡ್ಡನ್ನು ಕೊಡ್ತಾ ಇದೆ. ಸೊ ಅದಕ್ಕೆ 3 ಜನದ ಹೆಸರನ್ನ ನಾವು ಇಲ್ಲಿ ಬರಬೇಕು. ಬೈ ಸೋನಿಯಾಸ್ ಕ್ಯಾಪಿಟಲ್ ಅಕೌಂಟ್, ಬೈ ರೋಹಿತ್ಸ್ ಕ್ಯಾಪಿಟಲ್ ಅಕೌಂಟ್, ಲಾಸ್ಟ್ ಒನ್ ಬೈ ಉದಿತ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಅನ್ನು ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೇವೆ ಅದನ್ನು ಬರೀಬೇಕು. 88,500 ಇದು 1,13,100. ಲಾಸ್ಟ್ ಒನ್ 1,17,400. ಸೊ ಇದಿಷ್ಟು ಎಂಟ್ರೀಸ್ ಗಳಿದಾವೆ. ಸೊ ಇಷ್ಟನ್ನು ಬರೀಬೇಕು. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ, ಟೋಟಲ್ ಮಾಡ್ಬೇಕಾಗುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ, ಟೋಟಲ್ ಮಾಡಿದಾಗ 6,33,000 ಆಗುತ್ತೆ. 6,33,000 ಆಗುತ್ತೆ. ಸೊ ಎರಡು ಕಡೆ ಸೇಮ್ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ನಿಮಗೆ ಖಾಲಿ ಆಗಿತ್ತು ಅಂತ ಹೇಳಿದ್ರೆ, ಸೊ ಎರಡು ಕಡೆ ಏನಾಗುತ್ತೆ, ಇಲ್ಲಿ ಸೇಮ್ ಅಮೌಂಟ್ ಬರುತ್ತೆ. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು. ಸೊ ನಿಮಗೆ ಯಾವುದೇ ತರಹದ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.